ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 46. ಅವರೆಲ್ಲರಿಗೂ ತನ್ನ ಮೇಲಿರುವ ಪ್ರೀತಿಗೆ ತಾನೇನು ಕೊಡಬಲ್ಲೆ ಎಂದು ಗಾನವಿಗೆ ಅರ್ಥವಾಗುತ್ತಿಲ್ಲ. ಅಸಲಿಗೆ ದೀಪಕ್ ಯಾರು? ಮದುವೆಯಾಗುವವರೆಗೂ ಅವನು ಯಾರೆಂದು ಕೂಡ ಅವಳಿಗೆ ತಿಳಿದಿರಲಿಲ್ಲ. ಆದರೆ ಮದುವೆಯಾಗಿ ಅತ್ತೆ ಮನೆಗೆ ಬಂದಾಗಿನಿಂದ ಅವಳನ್ನು ಸ್ವಂತ ತಂಗಿಯಂತೆ ಆದರಿಸಿ ಅವಳ ಮೇಲೆ ಪ್ರೀತಿಯನ್ನು ತೋರಿಸುತ್ತಿದ್ದಾನೆ. ಆದರೆ ಚಿಕ್ಕಂದಿನಿಂದಲೂ ಬೆಳೆಸಿದ ಅವಳ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಮಾತ್ರ ಅವಳ ಮೇಲೆ ದ್ವೇಷ ಸಾಧಿಸಿ ಅವಳ ಜೀವನವನ್ನು ನಾಶ ಮಾಡಲು ನೋಡುತ್ತಿದ್ದಾರೆ. ಇಷ್ಟು ಪ್ರೀತಿಸುವವರನ್ನು ನೋಡಿ ಆನಂದ ಪಡಬೇಕೋ, ಸ್ವಂತದವರೇ ಹಾವಾಗಿ ಕಚ್ಚುತ್ತಿದ್ದರೆ ದುಃಖಿಸಬೇಕೋ ಎಂದು ಗಾನವಿಗೆ ಅರ್ಥವಾಗುತ್ತಿಲ್ಲ. ತೀವ್ರವಾದ ಆಲೋಚನೆಯಲ್ಲಿದ್ದ ಗಾನವಿಗೆ ಕಲ್ಪಾಳ ಪರ್ಫಾರ್ಮೆನ್ಸ್ ಅನೌನ್ಸ್ಮೆಂಟ್ ಕೇಳಿಸಿದ ತಕ್ಷಣ ಕಣ್ಣು ಒರೆಸಿಕೊಂಡು ವೇದಿಕೆಯ ಕಡೆಗೆ ತನ್ನ ಗಮನವನ್ನು ಹರಿಸುತ್ತಾಳೆ. ಅಲ್ಲಿಯವರೆಗೂ ನಡೆದ ಎಲ್ಲ ಪರ್ಫಾರ್ಮೆನ್ಸ್ಗಳಿಗಿಂತ ಕಲ್ಪ ಮತ್ತು ತಂಡದವರು ಮಾಡಿದ ಗ್ರೂಪ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದ್ದರಿಂದ ಆ ಆಡಿಟೋರಿಯಂ ಪೂರ್ತಿ ಚಪ್ಪಾಳೆಯಿಂದ ಮೊಳಗುತ್ತದೆ. ಗಾನವಿ ಕೂಡ ಅಲ್ಲಿಯವರೆಗಿನ ದುಃಖವನ್ನು ಮರೆತು ಕಲ್ಪಾಳಿಗಾಗಿ ಸಂತೋಷದಿಂದ ಚಪ್ಪಾಳೆ ತಟ್ಟುತ್ತಾಳೆ. ನಂತರ ಸ್ವಲ್ಪ ಹೊತ್ತಿಗೆ ಕಲ್ಪಾಳ ಸಿಂಗಲ್ ಪರ್ಫಾರ್ಮೆನ್ಸ್ ಕೂಡ ಮುಗಿದಿದ್ದರಿಂದ ಸಂತೋಷದಿಂದ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಬಂದು ಗಾನವಿಯ ಪಕ್ಕ ಕುಳಿತುಕೊಳ್ಳುತ್ತಾ, ಅತ್ತಿಗೆ, ನನ್ನ ಡ್ಯಾನ್ಸ್ ಹೇಗಿತ್ತು ಎಂದು ಅತ್ಯುತ್ಸಾಹದಿಂದ ಕೇಳುತ್ತಿದ್ದಾಗ ಸಂತೋಷದಿಂದ ಇರುವ ಕಲ್ಪಾಳ ಮುಖವನ್ನು ನೋಡುತ್ತಾ ಸ್ವಲ್ಪ ಮುಂಚೆ ಅಜಯ್ ಹೇಳಿದ್ದು ನೆನಪಿಗೆ ಬಂದು ನಡುಗುತ್ತಾ, ಇಲ್ಲ, ನನ್ನಿಂದ ನಿನ್ನ ಜೀವನ ನಾಶವಾಗಬಾರದು, ನಾನದಕ್ಕೆ ಬಿಡುವುದಿಲ್ಲ ಎಂದು ಅಂದುಕೊಳ್ಳುತ್ತಾಳೆ. ತಾನು ಎಷ್ಟು ಕರೆಯುತ್ತಿದ್ದರೂ ಗಾನವಿ ಮಾತನಾಡದಿರುವುದರಿಂದ ಏನಾಯಿತು ಅತ್ತಿಗೆ ಎಂದು ಅವಳ ಭುಜ ಹಿಡಿದು ಅಲುಗಾಡಿಸುತ್ತಿದ್ದಾಗ ಮತ್ತೆ ಎಚ್ಚೆತ್ತುಕೊಂಡ ಗಾನವಿ, ಏನಿಲ್ಲ ಕಲ್ಪ ಅನ್ನುತ್ತಿದ್ದರೆ, ಇಷ್ಟಕ್ಕೂ ನನ್ನ ಡ್ಯಾನ್ಸ್ ಹೇಗಿತ್ತು ಅತ್ತಿಗೆ ಎಂದು ಕಲ್ಪ ಮತ್ತೆ ಕೇಳುತ್ತಾಳೆ. ಇದುವರೆಗೂ ನಡೆದ ಪರ್ಫಾರ್ಮೆನ್ಸ್ಗಳಿಗೆಲ್ಲದರಲ್ಲಿ ನಿನ್ನ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ಎಂದು ಕಲ್ಪಾಳನ್ನು ಹೊಗಳುತ್ತಿದ್ದಾಗ ಸಂತೋಷದಿಂದ ಗಾನವಿಯನ್ನು ಅಪ್ಪಿಕೊಂಡು ಥ್ಯಾಂಕ್ ಯು ಅತ್ತಿಗೆ ಎಂದು ಹೇಳುತ್ತಾಳೆ. ಮುಂಚಿನಿಂದಲೂ ಗಾನವಿಯನ್ನು ಗಮನಿಸುತ್ತಿರುವ ದೀಪಕ್ಗೆ ಮಾತ್ರ ಗಾನವಿ ಯಾವುದೋ ಕಾರಣಕ್ಕೆ ಬೇಸರದಲ್ಲಿದ್ದಾಳೆಂದು, ಆದರೆ ಹೊರಗೆ ಮಾತ್ರ ಹೇಳುತ್ತಿಲ್ಲವೆಂದು ಅರ್ಥವಾಗುತ್ತದೆ. ಆದರೆ ಅವಳು ಯಾವ ವಿಷಯದಲ್ಲಿ ಬೇಸರದಲ್ಲಿದ್ದಾಳೆಂದು ಅರ್ಥವಾಗುವುದಿಲ್ಲ. ಸ್ವಲ್ಪ ಮುಂಚೆ ಕಲ್ಪ ಫೋನ್ ಮಾಡಿದಾಗ ಗಾನವಿ ಸಂತೋಷವಾಗಿದ್ದಾಳೆಂದು ಹೇಳಿದಳು. ಈ ಮಧ್ಯದಲ್ಲಿ ಏನಾಯಿತೋ ದೀಪಕ್ಗೆ ಅರ್ಥವಾಗದೆ ಅದನ್ನು ಹೇಗೆ ತಿಳಿದುಕೊಳ್ಳುವುದು ಎಂದು ಆಲೋಚಿಸುತ್ತಿರುತ್ತಾನೆ. ಸ್ವಲ್ಪ ಹೊತ್ತಿಗೆ ಕಾರ್ಯಕ್ರಮವೆಲ್ಲ ಮುಗಿದಿದ್ದರಿಂದ ಅಲ್ಲಿದ್ದ ವಿದ್ಯಾರ್ಥಿಗಳೆಲ್ಲರೂ ಡಿನ್ನರ್ ಕಡೆಗೆ ಹೋಗುತ್ತಾರೆ. ಕಲ್ಪ ಕೂಡ ಅಲ್ಲಿಯವರೆಗೂ ಏನೂ ತಿಂದಿರದ ಕಾರಣ ಅದಕ್ಕೆ ಜೊತೆಯಾಗಿ ಡ್ಯಾನ್ಸ್ ಮಾಡಿ ದಣಿದಿರುವುದರಿಂದ ಹೊಟ್ಟೆಯಲ್ಲಿ ಹಸಿವು ಹೆಚ್ಚಾಗುತ್ತಿದ್ದರೆ, ನಡೀರಿ ಅತ್ತಿಗೆ, ಡಿನ್ನರ್ ಮಾಡೋಣ ಎನ್ನುತ್ತಾ ಗಾನವಿಯನ್ನು ಕರೆಯುತ್ತಿದ್ದಾಗ ಗಾನವಿಗೆ ಮಾತ್ರ ಏನೂ ತಿನ್ನಬೇಕೆನಿಸದೆ, ನನಗೆ ಬೇಡ ಕಲ್ಪ, ನೀನು ಮತ್ತು ಅಣ್ಣ ಊಟ ಮಾಡಿಕೊಂಡು ಬನ್ನಿ, ನನಗೆ ಹಸಿವಿಲ್ಲ ಎನ್ನುತ್ತಿದ್ದರೆ, ಅದ್ಯಾವುದೂ ಆಗುವುದಿಲ್ಲ, ನೀವು ಕೂಡ ನಮ್ಮ ಜೊತೆಯಲ್ಲೇ ಬರಲೇಬೇಕು, ನೀವು ಕೂಡ ಊಟ ಮಾಡಲೇಬೇಕು, ಇಲ್ಲದಿದ್ದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಬಲವಂತವಾಗಿ ಗಾನವಿಯನ್ನು ಎಳೆದುಕೊಂಡು ಹೋಗುತ್ತಾಳೆ ಡಿನ್ನರ್ ಮಾಡಲು. ಗಾನವಿಯ ಮನಸ್ಸು ಏಕೋ ಗೊಂದಲದಲ್ಲಿದೆ ಎಂದು ಅರ್ಥ ಮಾಡಿಕೊಂಡ ದೀಪಕ್ ಕೂಡ ಕಲ್ಪ ಬಲವಂತವಾಗಿ ಗಾನವಿಯನ್ನು ಕರೆದುಕೊಂಡು ಹೋಗುತ್ತಿದ್ದರೆ ಅದೇ ಸರಿ, ಇಲ್ಲದಿದ್ದರೆ ಮನೆಗೆ ಹೋದರೂ ಕೂಡ ಆಲೋಚನೆಗಳಿಂದ ಊಟ ಮಾಡುವುದಿಲ್ಲ ಎಂದು ಅಂದುಕೊಳ್ಳುತ್ತಾ ಅವರ ಹಿಂದೆಯೇ ನಡೆಯುತ್ತಾನೆ. ಹಾಗೆ ಕಲ್ಪ ಡಿನ್ನರ್ ಕಡೆಗೆ ಕರೆದುಕೊಂಡು ಹೋಗಿ ಅಲ್ಲಿರುವ ವೆರೈಟಿಗಳಿಂದ ಗಾನವಿಯ ಪ್ಲೇಟ್ ತುಂಬಿಸಲು ನೋಡುತ್ತಿದ್ದಾಗ ಅದನ್ನೆಲ್ಲ ನೋಡಿದ ಗಾನವಿ, ನನಗೆ ಇದ್ಯಾವುದು ಬೇಡ ಕಲ್ಪ, ಕೇವಲ 2 ರೋಟಿ ಸಾಕು ಎಂದು 2 ರೋಟಿಗಳನ್ನು ಹಾಕಿಕೊಂಡು ಪಲ್ಯದ ಜೊತೆ ಅನಿವಾರ್ಯವಾಗಿ ಕಲ್ಪಾಳಿಗಾಗಿ ತಿನ್ನುತ್ತಿರುತ್ತಾಳೆ. ಸರಿ, ಅತ್ತಿಗೆಗೆ ಇದೆಲ್ಲ ಅಭ್ಯಾಸವಿಲ್ವಲ್ಲ, ಬಲವಂತ ಮಾಡುವುದು ಬೇಡ ಎಂದು ಬಿಟ್ಟು ಕಲ್ಪ ಮಾತ್ರ ಎಲ್ಲ ರೀತಿಯ ವೆರೈಟಿಗಳನ್ನು ಪ್ಲೇಟ್ನಲ್ಲಿ ಹಾಕಿಕೊಂಡು ಹೊಟ್ಟೆ ತುಂಬ
ತಿನ್ನುತ್ತಾಳೆ. ದೀಪ ಕೂಡ ಗಾನವಿಯನ್ನೇ ನೋಡುತ್ತಾ ಏನೋ ಕಲ್ಪ ತಿಂದೆ, ಸ್ವಲ್ಪ ತಿಂದೆ ಅಂದರೆ ತಿಂದೆ ಎನ್ನುವಂತೆ ಊಟ ಮಾಡುತ್ತಾನೆ. ಆದರೆ ಗಾನವಿ ಬೇಸರದಲ್ಲಿರುವ ವಿಷಯವನ್ನು ಆದಿಯ ಬಳಿಯಾದರೂ ಅಥವಾ ಬೇರೆಯವರ ಬಳಿ ಹೇಳಬೇಕೆಂದುಕೊಳ್ಳುತ್ತಾನೆ ದೀಪಕ್. ಆದರೆ ನಿಜವಾಗಿಯೂ ಅವಳು ಬೇಸರದಲ್ಲಿದ್ದಾಳ ಅಥವಾ ತಾನೇನಾದರೂ ಭ್ರಮೆ ಪಡುತ್ತಿದ್ದಾನಾ ಎಂಬ ಯೋಚನೆಯಲ್ಲಿ ಇನ್ನಷ್ಟು ಹೊತ್ತು ಗಾನವಿಯನ್ನು ಗಮನಿಸಿ ಆಮೇಲೆ ಫೋನ್ ಮಾಡಿ ವಿಷಯ ಹೇಳಬೇಕೆಂದುಕೊಳ್ಳುತ್ತಾನೆ. ಹಾಗೆ ಡಿನ್ನರ್ ಮುಗಿದ ತಕ್ಷಣ ಕಲ್ಪ ಅಲ್ಲಿದ್ದ ತನ್ನ ಸ್ನೇಹಿತರೆಲ್ಲರಿಗೂ ಬಾಯ್ ಹೇಳಿ ಇನ್ನು ಮನೆಗೆ ಹೊರಡಲು ಮೂವರು ಕಾರಿನ ಬಳಿಗೆ ಬರುತ್ತಿದ್ದಂತೆ ದೀಪಕ್ ಇಬ್ಬರು ಹೆಣ್ಣು ಮಕ್ಕಳನ್ನು ಅಷ್ಟು ರಾತ್ರಿ ವೇಳೆ ಒಂಟಿಯಾಗಿ ಕಳುಹಿಸಲು ಇಷ್ಟವಿಲ್ಲದೆ ಡ್ರೈವರ್ಗೆ ಕಾರು ತೆಗೆದುಕೊಂಡು ಬರಲು ಹೇಳಿ ಅವರಿಬ್ಬರನ್ನು ತನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗಲು ಯೋಚಿಸುತ್ತಾನೆ. ಕಾರು ಸ್ಟಾರ್ಟ್ ಮಾಡಿದ ನಂತರ ಗಾನವಿಯನ್ನೇ ನೋಡುತ್ತಿರುವ ಕಲ್ಪಾಗೆ ಕಾಲೇಜಿಗೆ ಬರುವಾಗ ಗಾನವಿಯಲ್ಲಿದ್ದ ಉತ್ಸಾಹ ಈಗ ಇಲ್ಲದಿರುವುದನ್ನು ಗಮನಿಸಿ, ಅತ್ತಿಗೆ ಏನಾಯಿತು, ಬರುವಾಗ ತುಂಬ ಸಂತೋಷವಾಗಿದ್ದಿರಿ, ಆದರೆ ಈಗ ಏನೋ ಆದಂತೆ ಬೇಸರದಲ್ಲಿದ್ದೀರಾ, ಅಲ್ಲಿ ಕಾಲೇಜಿನಲ್ಲಿ ಏನಾದರೂ ಆಯಿತಾ, ಕಾಲೇಜಿನಲ್ಲಿರುವ ಪೋಖರಿ ಹುಡುಗರು ನಾನಿಲ್ಲದಾಗ ನಿಮಗೆ ಏನಾದರೂ ರ್ಯಾಗಿಂಗ್ ಮಾಡಿದರಾ, ಅಸಲಿಗೆ ಇಂಥ ಫಂಕ್ಷನ್ಗಳಿಗೆ ಅತ್ತಿಗೆ ಎಂದೂ ಬಂದಿಲ್ಲ, ಒಂದು ವೇಳೆ ಯಾರಾದರೂ ರ್ಯಾಗಿಂಗ್ ಮಾಡಿದ್ದರೆ ಅವರು ಹೆದರಿರಬಹುದೇನೋ ಎಂಬ ಅನುಮಾನ ಬರುತ್ತದೆ ಕಲ್ಪಾಗೆ. ಅದಕ್ಕೆ ಗಾನವಿ ಅಷ್ಟು ಡಲ್ಲಾಗಿದ್ದಾಳೇನೋ ಅಂದುಕೊಂಡು ಅಲ್ಲಿ ಏನಾದರೂ ಆಯ್ತಾ ಅತ್ತಿಗೆ ಎಂದು ಅನುಮಾನದಿಂದ ಕೇಳುತ್ತಿದ್ದಾಗ ಅದ್ಯಾವುದೂ ಇಲ್ಲ ಕಲ್ಪ, ಬೆಳಿಗ್ಗೆಯಿಂದ ಕೆಲಸದ ಕಾರಣ ಸುಸ್ತಾಗಿದ್ದೇನೆ, ಅದಕ್ಕೆ ಹೀಗಿದ್ದೇನೆ, ಅದಕ್ಕಿಂತ ಹೆಚ್ಚೇನೂ ಇಲ್ಲ ಎಂದು ಮಾತು ಬದಲಾಯಿಸುತ್ತಾಳೆ ಗಾನವಿ. ಆಮೇಲೆ ಮನೆ ಸೇರುವವರೆಗೂ ಕೂಡ ಯಾರೂ ಒಂದು ಮಾತು ಕೂಡ ಆಡಲಿಲ್ಲ. ಹಾಗೆ ಅವರಿಬ್ಬರನ್ನು ಮನೆಯ ಬಳಿ ಇಳಿಸಿ ತಾನು ಹೋಗಲು ಹೊರಟಾಗ ಒಳಗೆ ಬಾ ದೀಪು ಎಂದು ಕಲ್ಪ ಹೇಳಿದರೂ ಆಗಲೇ ತಡವಾಗಿದೆ ಕಲ್ಪ, ನೀವು ಒಳಗೆ ಹೋಗಿ, ನಾನು ಇನ್ನೆಂದಾದರೂ ಬರುತ್ತೇನೆ ಎಂದು ಹೇಳಿ ಅವರು ಒಳಗೆ ಹೋದ ನಂತರ ದೀಪಕ್ ತನ್ನ ಮನೆಯ ಕಡೆಗೆ ಹೊರಟು ಹೋಗುತ್ತಾನೆ. ಗಾನವಿಯನ್ನು ಬೆದರಿಸಿದ ತಕ್ಷಣ ತನ್ನನ್ನು ಯಾರೂ ನೋಡದಂತೆ ಅಲ್ಲಿಂದ ಹೊರಟು ಹೋದ ಅಜಯ್ ಶಾಂಭವಿಗೆ ಫೋನ್ ಮಾಡಿದ ತಕ್ಷಣ ಅಜಯ್ ಫೋನ್ಗಾಗಿ ಕಾತುರದಿಂದ ಕಾಯುತ್ತಿದ್ದ ಶಾಂಭವಿ ತಕ್ಷಣ ಲೆಫ್ಟ್ ಮಾಡಿ ಹಲೋ ಅಜಯ್, ಅಲ್ಲಿ ಏನಾಯಿತು ಎಂದು ಮತ್ತಷ್ಟು ಆತುರದಿಂದ ಕೇಳುತ್ತಾಳೆ. ತಕ್ಷಣ ಅಜಯ್ ಅಲ್ಲಿ ಗಾನವಿಯ ಜೊತೆ ನಡೆದುದನ್ನೆಲ್ಲ ಹೇಳುತ್ತಾನೆ. ಶಾಂಭವಿ ಜೋರಾಗಿ ನಗುತ್ತಾ ಹಾಗಾದರೆ ಆ ಗಾನವಿ ಚೆನ್ನಾಗಿ ಹೆದರಿದ್ದಾಳೆ ಎನ್ನುತ್ತಿದ್ದಾಗ ಹೌದು ಮೇಡಮ್, ಅವಳು ನಡುಗಿ ಹೋಗಿದ್ದಾಳೆ, ಇಷ್ಟಕ್ಕೂ ಆ ಹುಡುಗಿ ಯಾರು, ಆ ಹುಡುಗಿಯನ್ನು ನಾನು ಸರಿಯಾಗಿ ನೋಡದಿದ್ದರೂ ನೀವು ಹೇಳಿದಂತೆಯೇ ಅವಳ ಜೀವನವನ್ನು ನಾಶ ಮಾಡುತ್ತೇನೆಂದು ಹೇಳಿದ್ದರಿಂದ ಗಾನವಿ ತುಂಬ ಹೆದರಿದ್ದಾಳೆ, ಗಾನವಿಗೆ ನಿಜವಾಗಿಯೂ ಆ ಹುಡುಗಿ ಎಂದರೆ ತುಂಬ ಪ್ರೀತಿ ಇರುವಂತಿದೆ, ನನಗಂತೂ ಗಾನವಿಗೆ ಅವಳ ಮೇಲಿರುವ ಪ್ರೀತಿ ನೋಡಿ ಅಸಲಿಗೆ ಈ ಬೆದರಿಕೆಗಳೆಲ್ಲ ವೇಸ್ಟ್, ಆ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿ ತಂದರೆ ಸುಮ್ಮನೆ ಗಾನವಿ ನಮ್ಮ ದಾರಿಗೆ ಬರುತ್ತಾಳೆ ಅನ್ನಿಸುತ್ತಿದೆ ಎಂದ ತಕ್ಷಣ ಶಾಂಭವಿ ಕೋಪದಿಂದ ಹೇಯ್, ಹುಚ್ಚುಚ್ಚಾಗಿ ಬೊಗಳಬೇಡ, ಅಂತ ಆಲೋಚನೆಗಳೇನಾದರೂ ಇದ್ದರೆ ಬಿಟ್ಟು ಬಿಡು, ಇನ್ನೊಂದು ಸಾರಿ ಆ ಹುಡುಗಿಯ ಮೇಲೆ ನಿನ್ನ ಕಣ್ಣು ಬಿತ್ತೆಂದರೆ ನಿನಗೆ ಗಾನವಿ ಸಿಗುವುದಲ್ಲ, ನಾನೇ ನಿನ್ನನ್ನು ನಿನ್ನ ಹೆಂಡತಿಯನ್ನು ಕೊಂದ ಕೇಸಿನಲ್ಲಿ ಜೈಲಿಗೆ ಕಳುಹಿಸುತ್ತೇನೆ, ಎಚ್ಚರಿಕೆ ಅಂದ್ಲು. ಅದೇನು ಮೇಡಮ್, ಆ ಹುಡುಗಿಯನ್ನು ಯಾರನ್ನೋ ಕಿಡ್ನ್ಯಾಪ್ ಮಾಡುತ್ತೇನೆಂದರೆ ನಿಮಗೇಕೆ ಕೋಪ ಬರುತ್ತದೆ, ಅಸಲಿಗೆ ಆ ಹುಡುಗಿ ನಿಮಗೆ ಏನಾಗಬೇಕು ಅಂದ. ಅದೆಲ್ಲ ನಿನಗೆ ಅನಾವಶ್ಯಕವಾದ ವಿಷಯಗಳು, ಕೇವಲ ನಾನು ಹೇಳಿದ ಕೆಲಸ ಮಾಡುವುದಷ್ಟೇ ನಿನ್ನ ಕೆಲಸ, ಅದಲ್ಲದೆ ಬೇರೇನಾದರೂ ಮಾಡಲು ನೋಡಿದೆ ಅಂದರೆ ನಿನ್ನ ಕತೆ ಮುಗಿಸುತ್ತೇನೆ, ಎಚ್ಚರಿಕೆ ಎಂದು ಫೋನ್ ಇಡುತ್ತಾಳೆ. ಇದೇನು ಇವಳು ಹೀಗೆ ಮಾತನಾಡುತ್ತಿದ್ದಾಳೆ, ನಾನು ಗಾನವಿಯನ್ನು ಬೇಗನೆ ಕರೆದುಕೊಂಡು ಹೋಗಲು ಸುಲಭವಾಗುವ ದಾರಿಯನ್ನು ಹೇಳುತ್ತಿದ್ದರೆ ಆ ಹುಡುಗಿ ಯಾವುದೋ ತನ್ನ ಸಂಬಂಧಿಗಳಂತೆ ಇಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಿದ್ದಾಳಲ್ಲ,
ಗಾನವಿಯನ್ನು ಬೆದರಿಸಬೇಕೆಂದರೆ ಆ ಹುಡುಗಿಯ ಜೀವನವನ್ನು ನಾಶ ಮಾಡುತ್ತೇನೆಂದು ಹೇಳಲು ಐಡಿಯಾ ಕೊಟ್ಟಿದ್ದು ಇದೇ ಮೇಡಮ್ ತಾನೇ. ಏನೋ ಒಂದೊಂದು ಸಾರಿ ಒಂದೊಂದು ಥರ ಮಾತನಾಡುತ್ತಾಳೆ. ಇವಳ ಕತೆ ಏನೋ ನನಗೆ ಸ್ವಲ್ಪವೂ ಅರ್ಥವಾಗುತ್ತಿಲ್ಲ ಎಂದು ತಲೆ ಚೆಚ್ಚಿಕೊಳ್ಳುತ್ತಾ ಫೋನ್ ಇಡುತ್ತಾನೆ ಅಜಯ್. ಆದರೂ ಅವಳ ಬಗ್ಗೆ ನಾನೇಕೆ? ನನ್ನ ಕೆಲಸ ಆಗುವುದು ನನಗೆ ಮುಖ್ಯ. ಆದರೂ ಅವಳ ಬಗ್ಗೆ ನನಗೇಕೆ? ನನ್ನ ಕೆಲಸ ಆಗುವುದು ನನಗೆ ಮುಖ್ಯ. ಗಾನವಿ ನನ್ನ ಜೊತೆ ಬಂದು ಬಿಟ್ಟರೆ ನನಗೆ ಇನ್ನು ಇವರ ಜೊತೆ ಸಂಬಂಧವೇ ಇಲ್ಲ. ಗಾನವಿಯನ್ನು ಕರೆದುಕೊಂಡು ಇಲ್ಲಿಂದ ದೂರ ಹೋಗಿಬಿಡುತ್ತೇನೆ ಎಂದು ಅಂದುಕೊಳ್ಳುತ್ತಾನೆ. ಫೋನ್ ಇಟ್ಟ ನಂತರ ಶಾಂಭವಿ ಅಜಯ್ ಬಗ್ಗೆ ಯೋಚಿಸುತ್ತಾ ಅನಾವಶ್ಯಕವಾಗಿ ಕಲ್ಪಾಳನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿದೆನಾ? ಅವನು ಅಸಲಿಗೆ ಒಳ್ಳೆಯವನಲ್ಲ. ಯಾವುದೋ ಗಾನವಿಯನ್ನು ಬೆದರಿಸಲು ಕಲ್ಪಾಳನ್ನು ಇದರೊಳಗೆ ಎಳೆದೇ ಹೊರತು ಅವಳ ಮೇಲೆ ಕೈ ಹಾಕಿದರೆ ಇವನನ್ನು ಅಡ್ಡಲಾಗಿ ಕತ್ತರಿಸುತ್ತೇನೆ ಎಂದುಕೊಳ್ಳುತ್ತಾ ನಂತರ ಏನು ಮಾಡಬೇಕೆಂದು ಆಲೋಚಿಸುತ್ತಿರುತ್ತಾಳೆ ಶಾಂಭವಿ. ಅಜಯ್ ಮಾತುಗಳನ್ನು ಕೇಳಿ ಗಾನವಿ ತುಂಬ ಹೆದರಿದ್ದಾಳೆಂದು ಅರ್ಥವಾಗಿದ್ದರಿಂದ ಕಾಲೇಜಿನಿಂದ ಅವರು ಯಾವಾಗ ಮನೆಗೆ ಬರುತ್ತಾರೋ, ಗಾನವಿಯ ಫೀಲಿಂಗ್ಸ್ ಹೇಗಿರುತ್ತದೆಯೋ ಎಂದು ಗಮನಿಸಲು ಹಾಲಿನಲ್ಲಿಯೇ ಕುಳಿತು ಅವರಿಗಾಗಿ ಕಾಯುತ್ತಿರುತ್ತಾಳೆ ಶಾಂಭವಿ. ದೀಪಕ್ ಅವರನ್ನು ಬಿಟ್ಟು ಹೊರಟ ನಂತರ ಕಲ್ಪ ಮತ್ತು ಗಾನವಿ ಇಬ್ಬರೂ ಸೇರಿ ಮನೆಗೆ ಬರುತ್ತಾರೆ. ಮನೆಗೆ ಬಂದ ಅವರಿಬ್ಬರ ಮುಖಭಾವನೆಗಳನ್ನು ಗಮನಿಸುತ್ತಿರುತ್ತಾಳೆ ಶಾಂಭವಿ. ಕಲ್ಪ ಸಂತೋಷವಾಗಿದ್ದರೂ ಗಾನವಿ ಏನೋ ಕಳೆದುಕೊಂಡವಳಂತೆ ಹತ್ತು ಹತ್ತು ಕಣ್ಣು ಊದಿಕೊಂಡು ಮುಖವೆಲ್ಲ ಊದಿಕೊಂಡಿರುತ್ತದೆ. ಗಾನವಿಯ ಮುಖ ನೋಡಿ ಸಂತೋಷ ಪಡುತ್ತಾ, ಇಲ್ಲದಿದ್ದರೆ ನನ್ನ ಹತ್ತಿರವೇ ಹುಚ್ಚಾಟವಾಡೋಣ ಅಂದುಕೊಂಡಿದ್ದೀಯಾ? ಈ ಮನೆಯ ಅಧಿಕಾರವೆಲ್ಲ ನಿನ್ನ ಸ್ವಂತ ಮಾಡಿಕೊಳ್ಳೋಣ ಅಂದುಕೊಂಡಿದ್ದೀಯಾ? ನಾನಿರುವಾಗ ಹಾಗೆ ಆಗಲು ಬಿಡುತ್ತೇನಾ? ಮನೆಯಲ್ಲಿ ಎಲ್ಲರನ್ನೂ ಮರಳು ಮಾಡಿ ನೀನೇನೋ ಒಳ್ಳೆಯವಳಂತೆ ನಟಿಸಿ ಎಲ್ಲರನ್ನೂ ನಿನ್ನ ಸುತ್ತ ಸುತ್ತುವಂತೆ ಮಾಡಿಕೊಳ್ಳುತ್ತಿದ್ದೀಯಾ? ಮುಖ್ಯವಾಗಿ ನನ್ನ ಮಗಳನ್ನು ನಿನ್ನ ಕೆಲಸದವಳಂತೆ ತಯಾರು ಮಾಡಿಕೊಳ್ಳುತ್ತಿದ್ದೀಯಾ? ಅದನ್ನು ನಾನು ಸಹಿಸಿಕೊಳ್ಳುತ್ತೇನೆಂದು ಅಂದುಕೊಂಡಿದ್ದೀಯಾ? ನಿನ್ನೆ ಪೂರ್ತಿ ಸಂತೋಷದಿಂದ ಹಾರಾಡುತ್ತಿದ್ದೆಯಲ್ಲವೇ? ಈಗ ಏನಾಯಿತು ಆ ಸಂತೋಷ? ನೋಡಿದೆಯಾ? ಒಂದು ಕ್ಷಣದಲ್ಲಿ ನಿನ್ನ ಮುಖದಲ್ಲಿನ ಸಂತೋಷವನ್ನು ನಾನು ಕಿತ್ತುಕೊಂಡೆ ಎಂದು ಹೆಮ್ಮೆಯಿಂದ ತನ್ನನ್ನು ತಾನು ಹೊಗಳಿಕೊಳ್ಳುತ್ತಾಳೆ ಶಾಂಭವಿ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.